ಒಂದು ಕಾಂಪಿಟೇಷನ್ ಮೂಲಕ ಗ್ರಾಮ ಅಲಂಕರಣೆ ಮತ್ತು ಅವರಿಗೂ ಬಹುಮತಿಗಳನ್ನ ಕೊಡುವಂಥ ಒಂದು ಕೆಲಸ ಆಗಿದೆ. ಜೊತೆಗೆ ಇವತ್ತು ಬೆಳಿಗ್ಗೆ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಅತ್ಯಂತ ಅದ್ಭುತವಾಗಿ ಆನೆ ಮೇಲೆ ಅಂಬಾರಿಯಲ್ಲಿ ತಾಯಿ ದುರ್ಗಾದೇವಿ ಇವತ್ತು ಮೆರವಣಿಗೆ ಮಾಡೋದ್ರ ಮೂಲಕ ದುರ್ಗಾದೇವಿ ದೇವಸ್ಥಾನದಿಂದ ಹಿಡಿದು ಗಗನ್ ಮಹಲ್ ತನಕ ಕೂಡ ಇವತ್ತು ಮೆರವಣಿಗೆ ಮಾಡಿರುವಂಥದ್ದು. ಮತ್ತು ಅದರಲ್ಲಿ ಎಲ್ಲ ಕಳ್ಳ ತಂಡಗಳು ಮತ್ತು ಅಧಿಕಾರಿಗಳು, ಮಾಧ್ಯಮದ ಸ್ನೇಹಿತರು ಮತ್ತು ಗ್ರಾಮದ ಜನರು ಅತ್ಯಂತ ಉತ್ಸಾಹದಲ್ಲಿ ಪಾಲ್ಗೊಂಡಿದ್ದು ತುಂಬ ಕಣ್ಣಾರ ನೋಡ್ಲಿಕ್ಕೆ ಇನ್ನೂ 1 ಗಂಟೆ ಮೆರವಣಿಗೆ ಇರಬೇಕಾಗಿತ್ತು ಅನ್ನೋ ರೀತಿಯಲ್ಲಿತ್ತು. ಮತ್ತು ದೇವರ ಅನುಗ್ರಹದಿಂದ ಇವತ್ತು ವಾತಾವರಣ ಒಂದಿಷ್ಟು ತಿಳಿಯಾಗಿದೆ. ಅಂದರೆ ಬಿಸಿಲು ಒಂದು ತಾಪ ಒಂದಿಷ್ಟು ಕಡಿಮೆ ಆಗಿದ್ದು ಕೂಡ ಅದು ತಾಯಿ ದುರ್ಗಾದೇವಿ ಮತ್ತು ಪಂಪಾದೇವಿ ಆಂಜನೇಯನ ಆಶೀರ್ವಾದ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಸಂಜೆ ತಮಗೆ ಈಗಾಗಲೇ ಹೇಳಿರೋ ರೀತಿಯಲ್ಲಿ ಧ್ರುವ ಸರ್ಜಾ ಅವರು ಆಗ್ರಹಿಸ್ತಾ ಇದ್ದಾರೆ. ಮತ್ತು ಅವರು ಅಭಿಮಾನಿಗಳಿಗೋಸ್ಕರ 1-2 ಹಾಡುಗಳಿಗೆ ಅವರು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ. ಮತ್ತು ಹಂಸಲೇಖ ಅವರು ಇಡೀ ತಂಡದಿಂದ ಸುಮಾರು 300 ಕಲಾವಿದರ ಜೊತೆಯಲ್ಲಿ ಅವರು ಬಂದು ಕಾರ್ಯಕ್ರಮದಲ್ಲಿ 2 ತಾಸು ಕಾರ್ಯಕ್ರಮ ಅವರು ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ರಾಜ್ಯ ಮತ್ತು ಹೊರ ರಾಜ್ಯಗಳು, ದೇಶ ವಿದೇಶಗಳಿಂದ ಬಹಳಷ್ಟು ಮಂದಿ ಕಲಾವಿದರು ಇವತ್ತು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಗಗನ್ ಮಹಲ್ನ ಇವತ್ತೇನು ಖಾಸಗಿ ಸಹಭಾಗಿತ್ವದಲ್ಲಿ ಇವತ್ತು ಡೆಕ್ಕನ್ ಹೆರಿಟೇಜ್ ಒಂದು ಇದ್ರ ಮೂಲಕ ಇವತ್ತು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಮತ್ತು ಅದರಲ್ಲಿ ವಿಶೇಷವಾಗಿ ಜಿಲ್ಲಾಧಿಕಾರಿಗಳು AIC ಅವ್ರ ಜೊತೆ ಮತ್ತು ಸಂಸ್ಥೆ ಜೊತೆಯಲ್ಲಿ ಮಾತಾಡಿ ಇವತ್ತು ಭಾಳ ಅದ್ಭುತವಾಗಿ ನಾನು ಇವತ್ತೆಲ್ಲ ಒಳಗಡೆ ಎಲ್ಲ ವೀಕ್ಷಣೆ ಮಾಡಿದೆ. ತಾವು ಒಂದ್ಸಲ ಹೋಗಿ ಬರ್ಬೋದು. ಅದಕ್ಕೆ ವಿದ್ಯುತ್ ದೀಪಾಲಂಕಾರ ಕೊಡೋದ್ರ ಜೊತೆಗೆ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅದನ್ನು ಕೂಡ ಇವತ್ತು ನಾವು ಉದ್ಘಾಟನೆಯನ್ನು ಮಾಡಿರೋದು. ಇಲ್ಲ, ಮತ್ತು ಶಬರಿ ವೇದಿಕೆಯಲ್ಲಿ ತಮಗೆಲ್ಲ ಗೊತ್ತಿದೆ, ಶಬರಿ ವೇದಿಕೆ ಮತ್ತು ವಿಚಾರಗೋಷ್ಠಿಯನ್ನು ಎರಡನ್ನೂ ಒಟ್ಟೊಟ್ಟಾಗಿ ಉದ್ಘಾಟನೆ ಮಾಡಿರುವಂತ ಒಂದು ವಿಚಾರ. ಇವತ್ತು ಎಲ್ಲ 18 ಈ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ 18 ಗ್ರಾಮ ಪಂಚಾಯತಿಗಳಲ್ಲಿ ಮತ್ತು ಗಂಗಾವತಿ ನಗರದಿಂದ 46 ಬಸ್ಸುಗಳನ್ನು ಉಚಿತವಾಗಿ ಸಾರ್ವಜನಿಕರಿಗೆ ಉತ್ಸವಕ್ಕೆ ಆಗಮಿಸೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.